ಜನತೆಗೆ ಡಿವಿಜಿ ವಾಯ್ಸ್ ಕರಿಯಪ್ಪ ಮಾಡುವ ನಮಸ್ಕಾರ. ಇವತ್ತು ಈ ವರದಿ ನೀವೊಬ್ರು ನೋಡಿದ್ರೆ ಸಾಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ನಿಂತ್ಕೊಳ್ತೀರಾ. ಈ ವರದಿಯನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕಣ್ಣೀರು ಬರಬೇಕು. ಆ ರೀತಿಯ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಒಬ್ಬ ಕಳ್ಳ ಇದ್ದಂತೆ. ಆ ಕಳ್ಳನ್ನ ಬಿಡಿಸ್ಕೊಂಡ್ಬಂದು ಮತ್ತೆ ತಪ್ಪು ಮಾಡಿದ್ರ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು. ಆ ಪೂರ್ತಿ ಸ್ಟೋರಿ ಯಾವ್ದು ಅಂತ ಹೇಳ್ತೀರಾ? ಗ್ರಾಮ ಪಂಚಾಯಿತಿ ಹಿರೇಅಣಜಿ, ಕಾಗಿನೆಲೆ ಹೋಬಳಿ, ಬ್ಯಾಡಗಿ ತಾಲೂಕು, ಕಾವೇರಿ ಜಿಲ್ಲೆ, ಬೀರನಕೊಪ್ಪದ ಹಳ್ಳಿಯ ಸ್ಟೋರಿ ನೀವು ಕಂಪ್ಲೀಟ್ ಆಗಿ ನಮ್ಮಿಂದ ಕೇಳಿ. ಉಮೇಶ್ ಯಲ್ಲಪ್ಪ ಕರಿಗಾರ್, ಆಯುಷ್ ಇವರಿಬ್ರದ್ದು ಸ್ಟೋರಿ ಹೇಳ್ತೀನಿ. ಆಮೇಲೆ ಅವರ ಅಣ್ಣ ತಮ್ಮಂದ್ರದ್ದು, ಅವ್ರ ಕುಟುಂಬದ್ದು ಯಾವ ರೀತಿ ದೊಡ್ಡದಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೋರಿ ನೀವೇ ನೋಡಿ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಸ್ಟೋರಿ ಬಹಳ ವಿಚಿತ್ರವಾಗಿದೆ. ಬರೇ ಇದು ಒಂದೇ ಟೈಮ್ ಮಾಡಿದ್ರೆ ಇಷ್ಟೊಂದು ದೊಡ್ಡದು ಮಾಡೋ ನೆಸೆಸಿಟಿ ಇರಲಿಲ್ಲ. ಸುಮಾರು ಬಾರಿ ಇದೇ ರೀತಿಯಾಗಿ ಅವನ ವರ್ತನೆ, ಕಾನೂನನ್ನೇ ಕೊಂಡ್ಕೊಂಡಿದ್ದೀನಿ ಅನ್ನೋ ಒಂದು ಅಹಮ್ಮು. ಯಾಕೆ ಅಂತ ಹೇಳಿದ್ರೆ, ಅವನ ಬಾಯಲ್ಲಿ ಬರುವುದು ಬರೀ ಏಕವಚನ. ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಮಾತನಾಡುವ ಭಾಷೆ ಬರೀ ಕೆಟ್ಟ ಭಾಷಣ. ಅದನ್ನೆಲ್ಲ ವಿಡಿಯೋದ ಮೂಲಕ ತೋರಿಸ್ತೀವಿ ನಿಮಗೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಆ ವಿಡಿಯೋವನ್ನು ನಿಮಗೆ ಪೂರ್ತಿ ಆಗಿ ತೋರಿಸ್ತೀವಿ. ಆದ್ರೆ ಇಲ್ಲಿ ಈ ಉಮೇಶ್ ಯಲ್ಲಪ್ಪ ಸುಮಾರು ವರ್ಷಗಳ ಕೆಳಗೆ ಬೆಂಗಳೂರಿನಲ್ಲಿ ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ. ಅವನು ಅವ್ರ ಸ್ನೇಹಿತರ ಜೊತೆಗೆ ಸೇರಿ ಅದು ಸ್ಟೇಷನ್ನಲ್ಲೆಲ್ಲ ಕೇಸಾಗಿ ಅವನು ಜೈಲಿಗೂ ಸಹ ಹೋಗಿದ್ದ. ಅದಾದ ಮೇಲೆ ಐಶು ಎಂಬುವನ್ನ ಪರಿಚಯ ಮಾಡ್ಕೊಂತಾನೋ ಇನ್ನೊಂದು ಮಾಡ್ಕೊಂತಾನೋ ಗೊತ್ತಿಲ್ಲ. ಬಟ್ ಆ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಮಾರು 12-13 ಮದುವೆ ಆಗಿದ್ದಾಳೆ ಆ ಹೆಣ್ಮಗಳು. ಅಂತವಳು ನಮ್ಮೂರಲ್ಲಿ ಅವಾಗ ಬಂದ್ ಹೋಗ್ತಾಳೆ. ಪ್ರತಿ 3 ತಿಂಗಳಿಗೊಮ್ಮೆ ಕಾರ್ಗಳನ್ನ ಚೇಂಜ್ ಮಾಡ್ಕೊಳ್ಳೋದು, ಕಾರ್ ಚೇಂಜ್ ಮಾಡ್ಕೊಳ್ಳೋದು, ಬರೋದು. ಪ್ರತಿ ಸಲ ಬರುವಾಗ ಬೇರೆ ಬೇರೆಯವ್ರನ್ನ ಕರ್ಕೊಂಡ್ಬರೋದು. ನಾನು ಆಯುರ್ವೇದಿಕ್ ಔಷಧಿ ಕೊಡಿಸ್ತೀನಿ ಅಂತ ಹೇಳಿ ಹಳ್ಳಿಗಳ ಮೇಲೆ ಹೋಗಿ ಪ್ರಚಾರ ಮಾಡೋದು ಈ ಆಯುಷ್ ಕೆಲಸ. ಈ ಉಮೇಶ್ ಯಲ್ಲಪ್ಪನವ್ರ ಕೆಲಸ ಏನು ಅಂತ ಹೇಳಿದ್ರೆ, ಮೊನ್ನೆ ಯಾವುದೋ ಒಂದು ಹೋರಿ ಹಬ್ಬ ಅಂತ ಮಾಡಿದ್ರಂತೆ. ಅಂದ್ರೆ ಈ ಗಲಾಟೆ ಆಗೋದಕ್ಕೆ ಏನ್ ಕಾರಣ ಎಂಬುದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ನಿಮಗೆ. ಹೋರಿ ಹಬ್ಬ ಮಾಡಿದ್ರಂತೆ ಉಮೇಶ್ ಅವರು. ಅದಕ್ಕೆ ಅವರ ಮನೆ ಮುಂಭಾಗ ಇರ್ತಕ್ಕಂಥ ಈಗೇನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅಟ್ರಾಸಿಟಿ ಕೇಸನ್ನ ಇವ್ರು ಕೊಟ್ಟಿದ್ದಾರೆ. ಅಂದ್ರೆ ಆ ಭಾಷೆ ಬೈದ್ರೆ ಆ ಕಾನೂನಲ್ಲಿ ಇರ್ತಕ್ಕಂಥ ಅಥವಾ ಸುವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನರು ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸ್ ಇಷ್ಟೊತ್ತಿಗೆ ಅವ್ರನ್ನ ಒದ್ದು ಒಳಗೆ ಹಾಕ್ಬೇಕಾಗಿತ್ತು. ಬಟ್ ಇಲ್ಲಿ ಆ ರೀತಿ ಆಗಿಲ್ಲ. ಕಾರಣ ಕಾಗೇನೆಲೆ. ಅರ್ಥ ಮಾಡ್ಕೋಬೇಕು. ಕುರುಬ ಜನಾಂಗದಲ್ಲಿರ್ತಕ್ಕಂಥ ಈ ಉಮೇಶ್ ಅವ್ರು ಏನೇ ಮಾಡಿದ್ರು ಸರಿ ಅನ್ಬೇಕು ಅಂತ ಹೇಳಿದ್ರೆ, ಅವ್ರ ಕುಟುಂಬದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ. 13-14 ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಗಳನ್ನ ಜೊತೆಗೆ ಇಟ್ಕೊಂಡ್ರು ಅವ್ರ ಕುಟುಂಬದಲ್ಲಿ ತುಟಿ ಬಿಚ್ಚತಾ ಇಲ್ಲ. ಅವ್ರೇನ್ ಮದುವೆ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ಬಂದು ಅಲ್ಲಿ ಹಳ್ಳಿಗಳನ್ನ ಅಡ್ಡಾಡಿಕೊಂಡು ಔಷಧಿ ಕೊಡೋ ನೆಪದಲ್ಲಿ ಇಡೀ ಊರನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಹೆಣ್ಣುಮಗಳು, ಅವಳ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಈ ಉಮೇಶ್ ಯಲ್ಲಪ್ಪ ಈ ಸುಮಾರು ಬಾರಿ ಇದೇ ರೀತಿಯಲ್ಲೇ ನಡೆದಿದೆ. ಎಷ್ಟೋ ಜನ MLAಗಳು ಸಹ ಅದನ್ನ ರಾಜಿ ಮಾಡಿದ್ದಾರೆ. ಆ ಸ್ಟೇಷನ್ಗೆ ಸಂಬಂಧಪಟ್ಟಂಗೆ ಇನ್ನು ಕೆಲವು ಬೇರೆ ಬೇರೆ ಕೇಸ್ಗಳು ಸಹ ಇದಾವೆ. ರೀಸೆಂಟ್ ಆಗಿ ಇವ್ರ ಮೇಲೆ ಜಗಳ ಬೀಳಲಿಕ್ಕೆ ಅದೇನ ಕಳ್ಳೆಗೊಂಡು ಪಿಳ್ಳೆ ನೆವ ಅಂತ ಹೇಳ್ತಾರಲ್ಲ, ಈ ಉಮೇಶಿಗೆ ಒಂದು ನೆವ ಬೇಕಾಗಿತ್ತು. ಒಂದು ಹೋಲಿ ಹಬ್ಬ ಅಂತ ಮಾಡದ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಯವ್ರನ್ನೆಲ್ಲ ಕರ್ಚ್ಬಿಟ್ಟು ಮನೆ ಮುಂದೆ ಪಟಾಕಿ ಹಚ್ತಾನೆ. ಆ ಪಟಾಕಿ ಹಚ್ಬೇಕಾರ ಇದ್ರ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಟಾಟಾ AC ಆಟೋ ಇರುತ್ತೆ. ಆ ಆಟೋದ ಕೆಳಗೆ ಮೇಲೆ ಬಿದ್ದಾಗ ಒಂದ್ ಮಾತು ಕೇಳ್ತಾರೆ, ಇಲ್ಲಿ ಗಾಡಿಗಳಿದಾವೆ, ಪಟಾಕಿ ಹಚ್ಚಬೇಡ, ನೀನ್ ಸೈಡ್ಗೆ ಹೋಗು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಇನ್ನು ಮಾತಾಡ್ತಾ ಇದ್ದಂಕಲೇ ಆ ವ್ಯಕ್ತಿ ಬಂದು ಬೈದು ಮಾತನಾಡ್ತಾನೆ. ಆ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ. ಆದ್ರೆ ಈ ವ್ಯಕ್ತಿಗಳು ಈ ಊರಲ್ಲಿ ಇದೇ ಮೊದಲೇನಲ್ಲ ಜಗಳ ಆಡ್ತಾ ಇರ್ತಕ್ಕಂಥದ್ದು. ಅದೇ ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರ ಹೆಂಡತಿಯ ತಲೆಯನ್ನು ಒಡೆದು
ಅವ್ರು ಮಾತೆತ್ತಿದ್ರೆ ಮಚ್ಚು ಕೊಡ್ಲಿ ಅಂತೆ. ನೋಡ್ರಿ ಯಾವ ತರ ಇದಾರೆ ಅವರು, ವೀರ ವೇಷ, ಅವರ ಶೌರ್ಯ. ಇದನ್ನ ಹೇಳೋಕೆ ಕೇಳೋಕೆ ಹೋದ್ರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರಂತೆ. ಉಮೇಶ್ ಹಾಗೂ ಆಯುಷ್ ಇರ್ಲಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕೇಸನ್ನ ಇವ್ರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಅಪೋಸಿಟ್ ಪಾರ್ಟಿ ಹೋಗಿ ಕೇಸ್ ಕೊಟ್ಟಿದ್ದಾರೆ. ಆ ಕೇಸ್ ಏನಂತ ಕೊಟ್ಟಿದ್ದಾರೆ, ಅಲ್ಲಿ ಜಗಳ ಆಗಿದೆ, ಆ ವಿಡಿಯೋ ತೋರಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಹೊಟ್ಟೆಗೆ ಏನ್ ತಿಂತಾರೆ, ಕೇಸ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವನಲ್ಲಿ ಇನ್ಸ್ಪೆಕ್ಟರ್ ಆಗಕ್ ಲಾಯಕ್ಕಿಲ್ಲ. ಇದ್ರಲ್ಲೂ ರಾಜಕೀಯ ಮಾಡ್ತಾರೆ. ಯಾವ ರೀತಿ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಬೈದಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಬಿಡೋದು. ಇನ್ನು ಉಳಿದಂತ ಕೌಂಟರ್ ಕೇಸ್ ಯಾವ ರೀತಿ ಮಾಡ್ತಾನೆ, ಇವತ್ ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ ಅವ್ರ ಇನ್ಸ್ಪೆಕ್ಟರ್ಗೆ, ಬೆಳಗಿಂದ ಫೋನ್ ತೆಗಿತಾ ಇಲ್ಲ. ಕಾರಣ, ನಾವು ಕೇಳೋ ಪ್ರಶ್ನೆಗೆ ಅವ್ರ ಕಡೆಗೆ ಉತ್ತರ ಇರೋದಿಲ್ಲ. ವಾಲ್ಮೀಕಿ ಸಮಾಜದವರು ಅಂತ ಹೇಳಿದ್ರೆ ಕೇವಲ 9 ಜನಗಳ ಮೇಲೆ ಕೇಸ್ ಮಾಡಿದ್ದಾರೆ. ಉಮೇಶ್ ಯಲ್ಲಪ್ಪ ಕರಿಗಾರ್, ಆಯುಷ್, ಅದೇ ರೀತಿಯಾಗಿ ಕೋಟೇಶ್ ಅಂದ್ರೆ ಅವ್ರ ತಮ್ಮ ನಾಗಪ್ಪ, ಮಂಜುನಾಥ್ ಗಣಜೋರ್, ಶೇಖಪ್ಪ ಚೆನ್ನಿಕಟ್ಟಿ, ರಾಜು ಲಕ್ಕಣ್ಣನವರ್, ಮಮತಾ ಕೋಟೇಶ್, ವಾಣಿ ನಾಗಪ್ಪ ಕರಿಗಾರ್. ಅಂದ್ರೆ ಒಬ್ಬ ಹೆಣ್ಣುಮಗಳು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವ್ರು ಅವ್ರ ಕುಟುಂಬಸ್ಥರೆಲ್ಲರೂ ಬಂದ್ರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿಯವರೆಗೂ ಅಟ್ ಪ್ರೆಸೆಂಟ್ ಈಗಿನವರೆಗೂ ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಪೊಲೀಸ್ ವ್ಯವಸ್ಥೆ. ನಾಚಿಕೆ ಆಗ್ಬೇಕಲ್ಲ ಈ ವ್ಯವಸ್ಥೆಗೆ. ಮಚ್ಚು ಕೊಡ್ಲಿ ತಗೊಂಡು ಹೊಡೆದಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸೆಕ್ಯೂರ್ ಮಾಡ್ತಾ ಇದ್ದಾರೆ, ಅವರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಕೌಂಟರ್ ಕೇಸ್ ಕೊಟ್ಟ ತಕ್ಷಣ ಅವರನ್ನು ಊರಿಂದ ಹೊರಗೆ ಹಾಕುವಂತ ಸಿಸ್ಟಮ್ ಅನ್ನ ಇದೇ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಆ ಗ್ರಾಮದಲ್ಲಿ ಇವ್ರ ಪರ ಯಾರು ಮಾತನಾಡಂಗೆ ಇಲ್ಲ. ಇವರು ಸಹ ಮಾಜಿ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದಾರೆ. ಬಟ್ ಇಲ್ಲಿ ಏನ್ ನಡೀತಾ ಇದೆ, ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇವಾಗ ಏನೋ ಪಂಚನಾಮೆ ತಗೊಂಬರಕ್ ಹೋಗ್ತಾ ಇದಾರಂತೆ. ಹಾವೇರಿಯಲ್ಲಿ SP ಫೋನ್ ಮಾಡಿದ್ರು, ಫೋನ್ ತೆಗಿತಾ ಇಲ್ಲ. DYSP ಫೋನ್ ಮಾಡಿದ್ರು, ಫೋನ್ ತೆಗಿತಾ ಇಲ್ಲ. ಅವ್ರು ಯಾವ್ದೋ ಮೀಟಿಂಗಿಗೆ ಹೋಗಿದಾರಂತೆ. ಈಗ ಹಾವೇರಿಯಿಂದ DYSP, ರಾಣೆಬೆನ್ನೂರಿಂದ DYSP ಹೋಗ್ತಾ ಇದಾರಂತೆ. ನೋಡೋಣ, ಅವ್ರಿಗೂ ಇನ್ನೂ ಒಂದು ಕರೆ ಮಾಡಿಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಇಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ಈ ಒಂದು ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಆ ಮನೆತನಕ್ಕೆ ಊರಿಂದ ಬಹಿಷ್ಕಾರ ಹಾಕ್ಬೇಕು. ನಿಜವಾದ ಸತ್ಯ ತಿಳ್ಕೊಂಡು, ಊರಲ್ಲಿ ಒಂದು ಕೆರೆ ಇದೆ ಅಂತೆ, ಆ ಕೆರೆಯಲ್ಲಿ ಮೀನು ಬಿಟ್ಟಿದ್ದಾರೆ. ಅಲ್ಲಿ ನೀರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಆ ಮೀನುಗಳನ್ನ ಹಿಡ್ಕೊಂಡು ತಿಂದ್ರು ಸಮೇತನು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಯಾರು ಕೇಳಬಾರ್ದು. ಇದು ಒಂದು ಸಿದ್ಧಾಂತ. ಅದಕ್ಕೆ ಹೇಳೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಮೊದಲು ಏನು ಯಾವ ರೀತಿ ಬೆಳೆದಿರ್ತಾರಲ್ಲ ಅದೇ ರೀತಿಯಾಗಿನೇ ಅವ್ರ ಜೀವನ ಮಾಡೋದು ಅಂತ ತೋರಿಸ್ಬಿಟ್ರು. ಅದಕ್ಕೋಸ್ಕರ ಈ ವಿಡಿಯೋ ನೀವೇ ಕಂಪ್ಲೀಟ್ ಆಗಿ ಫುಲ್ ನೋಡಿ. ನಮಸ್ಕಾರ. ನಟಲ್ಲ ನಮ್ಮ ಮಾತ್ ನಟಲ್ಲ ಅವ್ರಿಗೆ, ನಟದ ಅವ್ರಿಗೆ. ನಾವು ಈಗ ಇದಕ್ಕಿಂತ ಹೆಚ್ಚಿಗೆ ನಾವೇನು ಮಾತಾಡೋದು ಈಗ ನಾವು ನೋಡಿ ಇಲ್ಲಿ ಹೊಡೆದ ನೀವು, ನಾನು ಬಿಡ್ಸಾಕ್ ಹೋದ ನೀವು ಹೊಡೆದ, ಬಿಡ್ಸಾಕ್ ಹೋಗ್ಯಾನಿ ನಾನು ಹೊಡೆದ, ನಾನು ಹೊಡೆದ ಉಳಿತಾನ ಮಿಂಡ್ರಿ ಮಗನ ಏನ್ ನಾಯಿ ಕೊಡಕ್ ಬಂದಿ ಹೇಳ್ರಿ, ನಾನು ನುಗ್ತಾನೆ.
ಭಾಳ ಐತಿ. ವಿಡಿಯೋ ಐತ್ ನೋಡಿ.